ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಇನ್ಸ್ಟೆಂಟಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು 15 ನಿಮಿಷದಲ್ಲಿ ಈಸಿಯಾಗಿ ಮಾಡುವಂಥ ದೋಸೆ ರೆಸಿಪಿ ತೋರಿಸ್ಕೊಡ್ತೀನಿ. ಜಸ್ಟ್ 1 ಕಪ್ ರವೆ ಇದ್ರೆ ಸಾಕು, ಈ ಥರ ಒಂದು ಸ್ಪಾಂಜಿಯಾಗಿ ಸಾಫ್ಟಾಗಿರೋಂಥ ದೋಸೆ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ, ನಾರ್ಮಲ್ ಉಪ್ಪಿಟ್ಟಿನ ರವೆ. ಮತ್ತು ಇಲ್ಲಿ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ, 3/4 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಗಟ್ಟಿ ಅವಲಕ್ಕಿ ಕೂಡ ತೊಗೊಬೋದು. ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಮತ್ತು ಈನೋ ಪೌಡರ್ ಇಲ್ಲಿ ಒಂದು 1 ಟೀ ಸ್ಪೂನ್ ಬೇಕಾಗುತ್ತೆ. ಇದು ಆಪ್ಷನಲ್ಲು, ಬೇಡ ಅಂದರೆ ನೀವು ನಿಂಬೆ ರಸನೂ ಸೋಡಾ ಯೂಸ್ ಮಾಡ್ಕೋಬೋದು. ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ಅವಲಕ್ಕಿ ನಾನು 1 ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. 1 ಕಪ್ ರವೆ ತೊಗೊಂಡಿದ್ದೀನಿ. ನಾನು ತೆಳು ಅವಲಕ್ಕಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ಬೇಕಂದರೆ ಗಟ್ಟಿದು ಯೂಸ್ ಮಾಡ್ಕೋಬೋದು. ಈಗ ಇದು ಎರಡೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಅದನ್ನು ತೊಳ್ಕೊತೀನಿ. ಜಸ್ಟ್ ಅದನ್ನು ತೊಳ್ಕೊಳ್ಳೋದ್ರಿಂದ ಅದು ಒಂದು ಸ್ವಲ್ಪ ಏನಾದರೂ ಡಸ್ಟ್ ಏನಾದರೂ ಇದೆ ಅದೆಲ್ಲ ಹೋಗುತ್ತೆ. ಇದನ್ನು ನೀರನ್ನ ಬಸ್ತಿ ಇಟ್ಕೊಂಡು ಇವಾಗ ಅದೇ ಬೌಲಲ್ಲಿ 1 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ ರವೆ, 3/4 ಕಪ್ ಅವಲಕ್ಕಿ, ಅರ್ಧ ಕಪ್ ಮೊಸರು ಮತ್ತು 1 ಕಪ್ ನೀರು ಹಾಕಿದ್ದೀನಿ. ಇವಾಗ ಇದು ಏನಕ್ಕಂದರೆ ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀರಿ. ಆ ನೆನೆಯೋದ್ರಿಂದ ರವೆ ಅನ್ನೋದು ಚೆನ್ನಾಗಿ ನೆನೆಯುತ್ತೆ, ಸಾಫ್ಟಾಗಿ ಬರುತ್ತೆ. ಈಗ ಒಂದು 10 ನಿಮಿಷ ಆದಮೇಲೆ ನೋಡೋಣ. ಯಾಕಂದರೆ ಇವಾಗ 10 ನಿಮಿಷ ಆದಮೇಲೆ ಚೆನ್ನಾಗಿ ಅವಲಕ್ಕಿನೂ ಉಬ್ಬಿರುತ್ತೆ, ರವೆನೂ ಉಬ್ಬಿರುತ್ತೆ. ಅಂದರೆ ನೀರನ್ನೆಲ್ಲ ಹೀರ್ಕೊಂಡು ಈ ಥರ ಗಟ್ಟಿಯಾಗಿದೆ, ನೋಡ್ತಾ ಇರ್ಬೋದು. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ನಾರ್ಮಲ್ ದೋಸೆ ಹಿಟ್ಟು ಯಾವ ರೀತಿ ರುಬ್ತಿರೋ ಅದೇ ರೀತಿ ರುಬ್ಕೊಳ್ಳೋಣ. ಇದಕ್ಕೆ ಎಕ್ಸ್ಟ್ರಾ ನಾನು ನೀರು ಹಾಕೋದಿಲ್ಲ, ಯಾಕಂದರೆ ಇವಾಗ ಅದೇ ಸ್ವಲ್ಪ ತೆಳ್ಳಗಿದೆ. ಬೈ ಚಾನ್ಸ್ ಇನ್ನೂ ನೀವೇನಾದರೂ ಗೊತ್ತಿಲ್ಲದಿರೋ ಒಂದು ಎಕ್ಸ್ಟ್ರಾ ಸ್ವಲ್ಪ ರವೆ ಹಾಕ್ಬಿಟ್ಟು ಗಟ್ಟಿಯಾಗಿದ್ದರೆ ಒಂಚೂರು ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಯಾವ ರೀತಿ ರುಬ್ಕೊತೀರೋ ಆ ಥರ ರುಬ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ದೋಸೆ ಹಿಟ್ಟು ರುಬ್ದಂಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದು ರವೆ ಅವಲಕ್ಕಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ನೀವು ಮಕ್ಕಳಿಗೆ ಇನ್ಸ್ಟೆಂಟಾಗಿ ಒಂದು 15 ನಿಮಿಷದಲ್ಲೇ ಮಾಡ್ಕೊಡ್ಬೋದು. ಅದರಲ್ಲೂ ಬೆಳಗ್ಗೆ ಬೇಗನೆ ಕೆಲಸಕ್ಕೆ ಹೋಗೋರಿಗೆ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅನ್ನೋದು. ಇಲ್ಲಿ ನಾನು ಈನೋ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಸೋಡಾನು, ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಆವಾಗ ಅದು ಈನೋ ಥರನೇ ಕನ್ವರ್ಟ್ ಆಗುತ್ತೆ. ಅದು ಇಷ್ಟ ಇಲ್ಲಾಂದರೆ ನಾರ್ಮಲ್ ಕೇಕ್ ಯೂಸ್ ಮಾಡ್ತಾರಲ್ಲ, ಬೇಕಿಂಗ್ ಪೌಡರು, ಅದಾದರೂ ಯೂಸ್ ಮಾಡ್ಕೊಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಈನೋ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ನಿಮ್ಗೆ ಇಷ್ಟ ಇಲ್ಲಾಂದರೆ ನಾನು ಆಪ್ಷನ್ನು ಕೊಟ್ಟಿದ್ದೀನಿ, ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ವಿತೌಟ್ ಆಯಿಲ್ ದೋಸೆ ಮಾಡ್ಬೋದು. ಇದು ಅಂದರೆ ಎಣ್ಣೆ ಇಲ್ದಿರೋನು ಮಾಡ್ಬೋದು. ಅದನ್ನು ನಾನು ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ದೀನಿ. ಈಗ ನಾನು ಇಲ್ಲಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಬೇಕಂದರೆ ನಾರ್ಮಲ್ ದೋಸೆ ತವಾನೇ ಯೂಸ್ ಮಾಡ್ಕೊಬೋದು. ಇಲ್ಲಿ ನಾನು ಸೆಟ್ ದೋಸೆ ಥರ ಹಾಕ್ಕೊತೀನಿ. ಯಾವುದೇ ರೀತಿ ಸೌಟಿಂದ ಇದನ್ನು ಶೇಪ್ ಮಾಡೋಕ್ಕೆ ಹೋಗೋದಿಲ್ಲ. ಜಸ್ಟ್ ಇಲ್ಲಿ ಒಂದು ಚಿಕ್ಕ ಸೌಟ್ ಆಗಿರೋದ್ರಿಂದ 2 ಸೌಟ್ ಹಾಕ್ಕೊತಾ ಇದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಶೇಪ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಒಂದು ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು 2 ನಿಮಿಷ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಉಲ್ಟಾ ಮಾಡೋದು ಬೇಕಾಗೋದಿಲ್ಲ, ಯಾಕಂದರೆ ಉಲ್ಟಾ ಮಾಡಿದ್ರೆ ಅದು 2 ಕಡೆ ರೋಸ್ಟ್ ಆಗುತ್ತೆ. ನಿಮ್ಗೆ ಆ ಥರ ಬೇಕು ಅಂದರೆ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರನೇ ಇಟ್ಕೊಬೋದು. ಇವಾಗ ನೋಡಿ, ದೋಸೆ ರೆಡಿಯಾಗಿದೆ. ನಾನು ತೊಗೊಂಡಿರೋಂಥ ರವೆನಲ್ಲೂ ಅವಲಕ್ಕಿನಲ್ಲೂ ಸುಮಾರು ಏನಿಲ್ಲ ಅಂದ್ರೂ ಒಂದು 10 ದೋಸೆ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. 2-3 ಜನ ಇರೋರು, ಬ್ಯಾಚುಲರ್ ಆಗಲಿ, ನೀವು ಸಹ ಟ್ರೈ ಮಾಡ್ಬೋದು. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಟೊಮೊಟೊ ಸಾಂಬಾರು, ಕಾಯಿ ಚಟ್ನಿ ಮಾಡಿದ್ದೀನಿ. ಆ ಟೊಮೊಟೊ ಸಾಂಬಾರು ರೆಸಿಪಿನ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಮಾಡೋದು ಅಂತ. ಸೊ ದೋಸೆ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿದೆ ಅಂತ. ತಿನ್ನೋದಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ಇದೊಂದು ಹೊಸ ರೆಸಿಪಿ ಆಗಿದೆ, ನೀವು ಟ್ರೈ ಮಾಡಲೇಬೇಕು. ಸೊ ನಾರ್ಮಲಾಗಿ ಎಲ್ಲ ಥರ ದೋಸೆ ತಿಂದು ಬೋರ್ ಆಗಿದ್ದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗಾದರೆ ಇವತ್ತು ಮಾಡಿರುವಂಥ ಇನ್ಸ್ಟೆಂಟ್ ರವಾ ದೋಸೆ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.